ರಾಜಕೀಯಕ್ಕೆ ನಾನು ಅನ್ನೋರು ಯಾರವ್ರು ಇಲ್ಲಿ ಎಲ್ಲ ಹೋಗಿರೋರೆ. ಅದೇ ಯಾರು ಗುಂಪಿನಲ್ಲಿ ಗೋವಿಂದ ಅನಿಸ್ಬಿಡೋಣ ಅಂತ ಮಾಡಿಸಿರ್ಬೋದೋ ಬಿಟ್ಟಿರ್ಬೋದೋ ಗೊತ್ತಿಲ್ಲ. ನಮ್ಗೆ ಹಂಗಂದ್ಬಿಟ್ರು ಹಿಂಗಂದ್ಬಿಟ್ರು ಅಂತ ವಿಧಾನಸೌಧದಲ್ಲಿ ಕೊಚ್ಕೊಂತಾರೆ ಹೊರತು ರಾಜಕೀಯದಲ್ಲಿ ಲೆಕ್ಕಾಚಾರವಾಗಿ ಯಾವುದು ಅಭಿವೃದ್ಧಿ ಮಾಡಿಲ್ಲ. ಎಲ್ಲ ನಾನು ಆಗೋದ್ರೆ ಹೊರತು ಆ ದೇಶ ಅಭಿವೃದ್ಧಿ ಮಾಡೋರೇ ಇಲ್ಲ. ಆಶ್ಚರ್ಯಕರ ಘಟನೆ ಮಾಡಬಾರದು. ಮುನಿರತ್ನ ಅವ್ರಿಗೆ ಮೊಟ್ಟೆಲ್ ಹೊಡೆದಿದ್ದಾರೆ. ಸೊ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಸಾರು ಶಾಸಕರು ಅಂದ್ರೆ ಎಲ್ಲರೂ ಶಾಸಕರೇ, ಅವರವರ ತೂಕಕ್ಕೆ ಅವ್ರು ಇದ್ದೇ ಅವರೇ, ಇಲ್ಲ ಅಂತಲ್ಲ. ಇಂಥ ಆಶ್ಚರ್ಯಕರ ಘಟನೆ ಮಾಡಬಾರ್ದು. ಅವ್ರ ವ್ಯಕ್ತಿತ್ವನೇ ಬೇರೆ, ಇವ್ರ ವ್ಯಕ್ತಿತ್ವನೇ ಬೇರೆ. ಅವರು ಆಚರಣೆ ಮಾಡ್ಕೊಂಡು ಹೋಗ್ತಾವ್ರೆ. ಈ ದ್ವೇಷ ಇದ್ದು ರಾಜಕೀಯದಲ್ಲ. ರಾಜಕೀಯಕ್ಕೆ ನಾನು ಅನ್ನೋರು ಯಾರವ್ರು ಇಲ್ಲಿ ಎಲ್ಲ ಹೋಗಿರೋರೆ. ಅಲ್ಲ, ನಾನು ಅನ್ನೋರು ಯಾರೂ ಇಲ್ಲ. ಆ ಭಗವಂತ ಒಬ್ಬ ಉಳ್ಕೊಂಡವನೆ, ಭೂಮಿ ತಾಯಿ ಒಬ್ಳು ಉಳ್ಕೊಂಡವಳೆ. ನಾವು 2 ದಿವಸ ಒಳ್ಳೆತನದಲ್ಲಿ ಬಾಳೋದೊಂದು ನಮ್ಮ ಮಾನವತೆ ಕಲಿಬೇಕು. ಸಾಲದಕ್ಕೆ ಈ ಸರ್ಕಾರ ಬಂದಮೇಲೆ ಯಾವುದು ರಸ್ತೆಗಳೇ ಆಗಲಿ, ಈಗ ಹಳ್ಳಿಗಳೇ ಆಗಲಿ, ದಿಳ್ಳಿಲೇ ಆಗಲಿ ಒಂದು ಅಭಿವೃದ್ಧಿ ಆಗಿಲ್ಲ. ಇವ್ರು ಏನಿದ್ರು ಆ ಊರ ಫಂಕ್ಷನ್, ಈ ಊರ ಫಂಕ್ಷನ್ ಸರ್ಕಾರ ದುಡ್ಡೆಲ್ಲ ಹಾಳು ಮಾಡಿ ನಗರದಲ್ಲಿ ಓಡಾಡೋಕ್ಕಾಗಲ್ಲ. ಹಳ್ಳೀಲಿ ಚಿರತೆ, ಆನೆಗಳ ಕಾಟ ಇವ್ಯಾವುದು ಏನೂ ಮಾಡೋಕ್ಕಾಗಿಲ್ಲ. ಇವರು ನಾವು ಕಾಂಗ್ರೆಸ್ನವರು ಯಾರೋ ಹಿಂದೆ ಮಾಡಿರೋರು ಉಳಿಸ್ಕೊಂಬಂದೇವ್ರೆ. ಇವರು ಈ ಸರ್ಕಾರದಲ್ಲಿ ಉಳಿಯಲ್ಲ. ಈಗ 5 ಗ್ಯಾರಂಟಿ ಏನು ಕೊಟ್ಟವ್ರು? ಗ್ಯಾರಂಟಿ 6 ತಿಂಗಳಿಗೂ 3 ತಿಂಗಳಿಗೂ ಒಂದೊಂದು ಸಾರಿ ಹಾಕ್ತಾರೆ. ಈಗ ಯಂಗ್ಸ್ರುಗಳಿಗೆ ಆಗಲಿ ಕೊಟ್ಟವ್ರೆ ಫ್ರೀ. ಮಕ್ಕಳಿಗೆ ಕೊಡೋದು ಬದಲು 60 ವರ್ಷ ಆದವ್ರಿಗೆ ಕೊಟ್ಟಿದ್ರೆ ಪುಣ್ಯಕ್ಷೇತ್ರಗಳು ಎಲ್ಲ ನೋಡ್ಕೊಂಬರೋರು. ಈ ನಮಗೆ ಇದು ಸಂಧ್ಯಾ ವೇತನ ಬರ್ತದೆ, ಅದು ನಮಗೆ ಸರಿಯಾಗಿ ಕಾಲಕ್ಕೆ ಸರಿಯಾಗಿ ಕೊಡ್ತಾ ಇಲ್ಲ. ಯಾವ ಗ್ಯಾರಂಟಿನೂ ಇವರು ಹೇಳ್ತಾ ಇಲ್ಲ. ನಮ್ಗೆ ಹಂಗಂದ್ಬಿಟ್ರು ಹಿಂಗಂದ್ಬಿಟ್ರು ಅಂತ ವಿಧಾನಸೌಧದಲ್ಲಿ ಕೊಚ್ಕೊಂತಾರೆ ಹೊರತು ರಾಜಕೀಯದಲ್ಲಿ ಲೆಕ್ಕಾಚಾರವಾಗಿ ಯಾವುದು ಅಭಿವೃದ್ಧಿ ಮಾಡಿಲ್ಲ. ಇವಾಗ ಮುನಿರತ್ನ ಅವ್ರು ಹೇಳ್ತಾ ಇದ್ದಾರೆ DK ಶಿವಕುಮಾರ್ ಮತ್ತೆ DK ಸುರೇಶ್ ಅವರೇ ಮಾಡಿಸಿರೋದು ಇದನ್ನ. ಅದು ಅವರಿಗೆ ಗೊತ್ತೇ ಹೊರತು ನಮಗೆ ಗೊತ್ತಿಲ್ಲ. ಇರ್ಬೋದೋ ಏನೋ, ರಾಜಕೀಯ ದೇಶ ಅದು ಹೇಳಕ್ಕಾಗಲ್ಲ. ಮಾಡಿಸಿರ್ಬೋದೋ ಏನೋ, ಅದು ಅವ್ರವ್ರ ರಾಜಕೀಯ ದೇಶ ಒಳಗಡೆ ಏನೇನದು ಆ ದೇಶಕ್ಕೆ ನನ್ನ ನೋಡಿದೆ ಟಿ ವಿಲಿ. ಆ ಥರ ಮಾಡಿಸಬಾರ್ದು. ಅದೇ ಯಾರು ಗುಂಪಿನಲ್ಲಿ ಗೋವಿಂದ ಅನಿಸ್ಬಿಡೋಣ ಅಂತ ಮಾಡಿಸಿರ್ಬೋದೋ ಬಿಟ್ಟಿರ್ಬೋದೋ ಗೊತ್ತಿಲ್ಲ. ಏನ್ ಅನ್ಸುತ್ತೆ ಅಂದ್ರೆ ದ್ವೇಷಕ್ಕೆ ಮಾಡಿದ್ರೆ ಅಂತ ಅನ್ಸುತ್ತೆ. ಯಾಕಂದ್ರೆ DK ಸುರೇಶ್ ಅವರು ಸೋತೋದ್ರು ಅಂತ ಅವ್ರು ಹೇಳ್ತಿದ್ದಾರೆ. ಅಂದ್ರೆ ಕುಸುಮನ ಸೋತೋದ್ರು, ಕಂಟಿನ್ಯೂಸ್ ಆಗಿ ಅದು ರಾಜಕೀಯ ನೋಡಿ. ಈ ಸ್ಪೀಡ್ ಆಡಕ್ಕೆ ನಾವು ಕೂತ್ಕೊಂತೀವಿ, ಅದರಲ್ಲಿ ಸೋಲು ಗೆಲುವು ಯಾರು ನೋಡಿರಲ್ಲ. ಅವ್ರವ್ರ ಹಣೆ ಬರ ಅಲ್ಲ. ಯೋಚನೆ ಮಾಡಿ. ಇನ್ನು ಒಂದು ನೀವೇ ಅಲ್ಲಿ ಸಣ್ಣ ಮಕ್ಕಳಲ್ಲಿ ಕುಂಟೆ ಬಿಲ್ಲಾಡಿ ನಾನು ಗೆದ್ದೆ ಅಂತ ಕುಣಿಯಲ್ವಾ, ಹಂಗೆ ಇದೂ ಅದನ್ನು ನಾವು ದೇಶ ಅವ್ರವ್ರ ಅವ್ರ ಶಕ್ತಿ ಮೀರಿ ಅವ್ರ ವ್ಯವಹಾರ ಮಾಡವ್ರೆ, ಗೆದ್ದವ್ರೆ. ಇವ್ರ ಶಕ್ತಿ ಮೀರಿ ಇವರು ವ್ಯವಹಾರ ಮಾಡಿ ಗೆದ್ದಿಲ್ಲ ಹೇಳಿದ್ವಿ. ಅದಕ್ಕೆ ರಾಜಕೀಯ ಯಾಕೆ ಅಲ್ಲ? ಯೋಚನೆ ಮಾಡಿ. ನಂದು ಎಲ್ಲ ಸಮುದ್ರವೆಲ್ಲ ನಂದೇ ಅಂದ್ಬಿಟ್ರೆ ಅದು ಆ ಕಡೆ ಮೀನು ಇರ್ತದೆ, ಈ ಕಡೆ ಏಡಿಕಾಯಿ ಇರ್ತದೆ, ಈ ಕಡೆ ಮಟ್ಲೆ ಇರ್ತದೆ. ಹಂಗೆ ರಾಜಕೀಯನೂ ಇದು ಅಲ್ಲ. ಯೋಚನೆ ಮಾಡಿ ನಿಧಾನವಾಗಿ. ನಾನು ಹೇಳೋದು ತಪ್ಪಿದ್ರೆ ಹೇಳಿ. ಅಲ್ಲ, ಇವಾಗ ಒಬ್ಬ MLAಗೆನೆ ಒಂದು ಫಂಕ್ಷನ್ಗೆ ಹೋದಾಗ ಈ ತರ ಅಟ್ಯಾಕ್ ಆಗುತ್ತೆ ಅಂತ ಮಾಡಬಾರ್ದು. ಸೊ ಜನಸಾಮಾನ್ಯರ ಕತೆ ತಾಯಿ, ಇಲ್ಲಿ ಫಂಕ್ಷನ್ನೇ ಆಗಲಿ, ಒಂದು ಸಭೆ ಆಗಲಿ, ನಿನ್ನ ದಾರಿಯಲ್ಲಿ ನೀನು ಹೋಗ್ತೀನಿ, ನನ್ನ ದಾರಿಯಲ್ಲಿ ನಾನು ಹೋಗ್ತೀನಿ. ದ್ವೇಷಕ್ಕೆ ಮಾತ್ರ ಸಾಧನೆ ಮಾಡಬಾರ್ದು. ನಿನ್ನ ಮನೆಗೆ ನೀನು ಊಟ ಮಾಡ್ತೀನಿ, ನನ್ನ ಮನೆಗೆ ನಾನು ಊಟ ಮಾಡ್ತೀನಿ. ಸಭೆ ಸೇರಿದಾಗ ಎಲ್ಲ ಒಂದು ಕಡೆಗೆ ಕೂತ್ಕೊಂತೀವಿ. ಅಣ್ಣ ತಮ್ಮಂದಿರು ಹಂಗಿರಬೇಕು, ಅಣ್ಣ ತಮ್ಮಂದಿರು ಹಂಗೆ ಹೋಗಬೇಕು. ನಾನೇ ನಿನ್ನ ಕೊಂಡಿ ಕಳಿಸ್ಬಿಡ್ತೀನಿ. ಏನು ಕೊಂಡಿ ಕಳಿಸ್ತೀಯ? ಸರ್ಪಣಿನಾ? ನಿನಗೆ ಕೊಂಡಿ ಕಳ್ಸೋನು ಯಾರೋ ಅವನೇ, ಮ್ಯಾಲ ಒಬ್ಬವನೇ ಭಗವಂತ. ಅನ್ಯಾಯ ಮಾಡೋನು ಅಲ್ಲೊಬ್ಬವನೇ. ಅವನು ಯಾರಿಗೇನು ಮಾಡ್ತಾನೋ ಅದು ಅವಾಗ ಕೊನೆಗೆ ಗೊತ್ತಾಗೋದು, ಈಗ ಗೊತ್ತಾಗಲ್ಲ. ಏನ್ ಹೇಳ್ತೀರ ರಾಜಕೀಯದ ಬಗ್ಗೆ? ರಾಜಕೀಯ ಬೆಳೀತಾಯಿ. ಇವತ್ತು ಬರ್ತದೆ, ನಾಳೆ 5 ವರ್ಷಕ್ಕೊಂದ್ಸಾರಿ ಬರ್ತದೆ, ಹೋಗ್ತದೆ. ಎಲ್ಲ ನಾನು ಆಗೋದ್ರೆ ಹೊರತು ಆ ದೇಶ ಅಭಿವೃದ್ಧಿ ಮಾಡೋರೇ ಇಲ್ಲ. ಈಗ ನೋಡ್ರಿ, ಯಾವ್ದಕ್ಕೂ ಟ್ಯಾಕ್ಸ್ ಹಾಕಿ ಕಂದಾಯ ವಸೂಲಿ ಮಾಡಿ ಬಳದು ಗುಡ್ಡು ಮಾಡಿ, ಈಗ ಅವನಷ್ಟು ಒತ್ತು ಕೊಡೋದ ಇವನಷ್ಟು ಒತ್ತು ಕೊಡೋದ ಕೇಳಲ್ಲ. ಯಾರನ್ನ ಬಿಲ್ ಕಟ್ತಿದ್ರೆ ಅವ್ರ ಜಪತಿ ಮಾಡಿಸ್ತಾರೆ. ಕರೆಂಟ್ ಬಿಲ್ ಕಟ್ಟಿಲ್ಲ, ಅವ್ನು ಕಿತ್ಕೊಂಬಂದು ಅಂತಾರೆ. ವಾಟ್ರ್ ಬಿಲ್ ಕಟ್ಟಿಲ್ವಾ, ಕಿತ್ಕೊಂಬಂದು ನಿಂತಾರೆ. ಅಲ್ಲಿ ಇಂಜಿನಿಯರು ಅವರು ಒತ್ಕೊಂಡು ಹೋದವ್ರನ್ನ ಕೇಳೋದೇ ಇಲ್ಲ. ಕೇಳ್ತಾರ? ಹಿಂಗೆ ಈ ಸರ್ಕಾರಗಳು
ಬೀಟ್ ಪ್ಲಸ್ ಕರ್ನಾಟಕ.